ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ರದ್ದು ಕಾಫಿ ಆಯಿತಾ? ನಂದು ಕಾಫಿ ಆಗಿಲ್ಲ. ಇವಾಗ ಟೀ ಮಾಡಿಕೊಡ್ಬೇಕು ಅಂತ ಕಾಯ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ. ಇವಾಗ ನಾನು ಟೀ ಮಾಡ್ತೀನಿ. ನನ್ನ ಅಕ್ಕನ ಮಗಳು ಬಂದಿದ್ದಾಳೆ. ಅವಳಿಗೆ ಟೀ ಅಂದರೆ ತುಂಬ ಇಷ್ಟ. ಅವಳು ಮನೇಲಿ ವರ್ಕ್ ಫ್ರಮ್ ಹೋಮ್ ಮಾಡೋದು, ಹಾಗಾಗಿ ಅವಳು ಟೀ ಕುಡಿತಾ ಇರ್ತಾಳೆ. ಈಗ ಟೀ ಮಾಡಿಕೊಡು ಅಂತ ಬಂದು ನೋಡೋಣ, ಟೀ ಮಾಡಿಕೊಡ್ತೀನಿ. ನೋಡಿ, ಫಸ್ಟ್ ಇಲ್ಲಿದ್ದಾಳೆ ನೋಡಿ, ಇವಳಿಗೆ ಟೀ. ಅವಳಿಗೆ ಟೀ ಅಂದರೆ ತುಂಬ ಇಷ್ಟ. ನೋಡಿ ನೋಡಿ, ಅಲ್ಲಿ ದೂರದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಅವಳ ಮುಖ ತೋರಿಸ್ತಾ ಇಲ್ಲ, ಅಂದರೆ ಕೂತ್ಕೊಂಡು ವರ್ಕ್ ಮಾಡ್ತಾ ಇರ್ತಾರಲ್ವ, ಟೀ ಕುಡಿತಾ ಇರ್ತಾರೆ. ಆಮೇಲೆ ಅವಳು ಇವಾಗ ತೋರಿಸ್ತೀನಿ ನೋಡಿ. ಅವಳು ಓಡೋದ್ಲು. ತೆಗಿ ಡೋರು ನೋಡಿ, ಲಾಕ್ ಹಾಕೊಂಡಿದ್ದಾಳೆ. ಯಾಕಂದರೆ ಅವಳ ಬಗ್ಗೆ ಒಂದೆರಡು ಲೈನ್ ಹೇಳಬೇಕು ಅಂತ ಅಂದ್ಕೊಂಡೆ. ಅವಳು ಇವಾಗ ಕ್ಲಿನಿಕ್ಕಿಗೆ ಹೋಗಿ ಒಂದು ಇಂಜೆಕ್ಷನ್ ಹಾಕೊಂಡು ಬಂದ್ಲು. ಏನಕ್ಕೆ ಇಂಜೆಕ್ಷನ್ ಅಂದರೆ ಬೆನ್ನಿಗೆ ಕ್ಲಿಪ್ಪು ತಾಸ್ಕೊಂಡಿದ್ದಾಳಂತ. ಕ್ಲಿಪ್ಪಲ್ಲಿ ತಾಸ್ಕೊಂಡಿದ್ದು ರಿಷಿ. ಓಯ್ ನೋಡಿ, ಡೋರ್ ಹಾಕ್ಕೊಂಡಿದ್ದಾಳೆ. ಅವಳ ಮುಖ ತೋರ್ಸೋಣ ಅಂದ್ರೆ ಮುಖ ತೋರ್ಸೋದಿಲ್ಲ ನೋಡಿ. ಮಕ್ಕಳದ್ದು ಜೋರು ಗಲಾಟೆ ನಡೀತಾ ಇದೆ. ನಾನು ಟೀ ಮಾಡ್ತಾ ಇದ್ದೀನಿ. ಇದು ಕಣ್ಣನ್ ದೇವನ್ ಟೀ ಪೌಡರ್. ಇವಾಗ ಶುಗರ್ ಹಾಕ್ತಾ ಇದ್ದೀನಿ. ಜಾಸ್ತಿ ಶುಗರ್ ಕುಡಿಯಲ್ಲ ಅವಳು, ಜಾಸ್ತಿ ಶುಗರ್ ಹಾಕಂಗಿಲ್ಲ ಅವಳಿಗೆ, ಲೈಟಾಗಿ ಶುಗರ್. ಈ ಕಡೆ ನನ್ನ ಮಕ್ಕಳಿಗೆ ಬೂಸ್ಟ್ ಮಾಡ್ತಾ ಇದ್ದೀನಿ. ಅವರು ಟೀ ಕಾಫಿ ಎಲ್ಲ ಅಭ್ಯಾಸ ಇಲ್ಲ, ಬೂಸ್ಟು. ನೋಡಿ, ಇದಕ್ಕೆ ನೀರು ಹಾಕಲ್ಲ, ಬರೀ ಹಾಲಲ್ಲಿ. ನೋಡಿ, ಇಲ್ಲಿ ಒಬ್ಳದ್ದು ಟೀ ಆಯಿತು, ಇನ್ನಿಬ್ರದ್ದು ಬೂಸ್ಟು. ಇಬ್ಬರಿಗೆ ಒಬ್ರೊಬ್ರಿಗೆ ಒಂದೊಂದು. ಇದಿಬ್ರದ್ದು ಬೂಸ್ಟ್. ಆಮೇಲೆ ನೆಕ್ಸ್ಟ್ ನಂದು ಗ್ರೀನ್ ಟೀ. ಯಾರ ಮನೇಲಿ ಈ ಥರ ಇರುತ್ತೆ ಹೇಳಿ? ಒಬ್ರೊಬ್ರದ್ದು ಒಂದೊಂದು ಡಿಶ್, ಒಬ್ರೊಬ್ರದ್ದು ಒಂದೊಂದು ಡಿಶ್ ಅಲ್ಲ, ಒಬ್ರೊಬ್ರದ್ದು ಒಂದೊಂದು ಹ್ಯಾಬಿಟ್ಸ್ ಇರುತ್ತಲ್ಲ. ಒಬ್ಬರು ಟೀ ಕುಡಿತಾರೆ, ಒಬ್ಬರು ಬೂಸ್ಟ್ ಕುಡಿತಾರೆ, ಒಬ್ಬರು ಹಾಲು ಕುಡಿತಾರೆ, ನಾನು ಗ್ರೀನ್ ಟೀ. ಒಬ್ರೊಬ್ರದ್ದು. ಇವಾಗ ಮಕ್ಕಳಿಗೆ ತಗೊಂಡೋಗಿ ಕೊಡ್ತೀನಿ. ಆಮೇಲೆ ಬಿಸ್ಕೆಟ್ ಇದೆ, ಬೇಕಾದವ್ರು ಬಿಸ್ಕೆಟ್ ತಿಂತಾರೆ, ಮಕ್ಕಳಿಗೆ ತಗೊಂಡೋಗಿ ಕೊಡ್ತೀನಿ. ಇವಾಗ ನೋಡಿ, ಇಲ್ಲಿ ಟೀ ನಂಗೆ ಗ್ರೀನ್ ಟೀ ನಂಗಂತ ಮಾಡಿದ್ದು, ಇವಳಿಗೆ ಗ್ರೀನ್ ಟೀ. ನೋಡಿ, ಇಲ್ಲೊಬ್ಳು ಕೂತಿದ್ದಾಳೆ. ಇವಳು ಇವಾಗ ಏನೋ ಒಂದು ಕೆಲಸ ಕೊಡಬೇಕು ಅಂತ ಇದ್ದೀನಿ. ಅವಳಿಗೆ ಗೊತ್ತಿದೆ ನಾನು ಏನು ಕೆಲಸ ಕೊಡ್ತೀನಿ. ಮಾಡ್ತಾ ಇಲ್ಲ ಅಷ್ಟೇ, ಮಾಡಲ್ಲ ಅಂತ. ಚೆನ್ನಾಗಿ ಮಾಡ್ತಾಳೆ, ಅದಕ್ಕೆ ಸ್ವಲ್ಪ ಕೊಬ್ಬು ಜಾಸ್ತಿ. ಚೆನ್ನಾಗಿ ಮಾಡ್ತಾಳೆ ಅಂತ, ಆದ್ರೆ ಮಾಡ್ತಾಳೆ. ಅವಳಿಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಆಶಿಕಾ ಬೂಸ್ಟ್ ಮಾಡ್ಕೊಂಡಿದ್ದೀನಿ. ಗ್ರೀನ್ ಟೀ ಅವ್ಳು ಬೇಕು ಅಂತ ಕೊಟ್ಟಿದ್ದಾಳೆ. ಅವಳಿಗೆ ಬೂಸ್ಟ್ ನಾನು ಕುಡಿತಾ ಇದ್ದೀನಿ. ನಮ್ಮ ಅಕ್ಕನ ಮಗಳು ಟೀ ಕುಡಿತಾ ಇದ್ದಾಳೆ. ಅವಳ ಮುಖ ತೋರಿಸಲ್ಲ ನೋಡಿ, ಬರೀ ಕೈ ಮಾತ್ರ ತೋರಿಸ್ತಾ ಇದ್ದಾಳೆ. ಟ್ಯಾಟೂ ಇದ್ದಿಲ್ಲ ಅವಳ ಕೈಯಲ್ಲಿ ಟ್ಯಾಟೂ ಇದೆಯಲ್ಲ, ಅದು ಮಾತ್ರ. ಇಲ್ಲಿ ನೋಡಿ, ಮಕ್ಕಳದ್ದು ಗಲಾಟೆ. ಇವಾಗ ನಮ್ಮದು ಕಾಫಿ, ಟೀ, ಆಮೇಲೆ ಬೂಸ್ಟ್ ಎಲ್ಲ ಮುಗೀತು. ಈಗ ಮಕ್ಕಳಿಗೆ ಇನ್ನು ಪುನಃ ಹಸಿವು ಆಗುತ್ತಂತೆ. ಇವಾಗ ನಾನು ಮೆಂತೆ ಮುದ್ದೆ ಮಾಡ್ತೀನಿ. ನಾನು ಆವತ್ತೊಂದ್ಸಲ ಮೆಂತೆ ಹಿಟ್ಟು ಮಾಡ್ಕೊಂಡು ಬರೋದು ವಿಡಿಯೋ ಮಾಡಿದ್ದೀನಿ. ಮೆಂತೆ ಮುದ್ದೆದು ಮಾಡಿಲ್ಲ, ಅದಕ್ಕೆ ಇವತ್ತು ಮೆಂತೆದು ಮುದ್ದೆದು ಮಾಡ್ತೀನಿ ವಿಡಿಯೋ. ಹೇಗೆ ಆಗುತ್ತೆ, ತುಂಬ ಹೆಲ್ದಿ ಆಗುತ್ತೆ. ಬ್ಯಾಕ್ ಪೇನಿಗೆಲ್ಲ ನಂಬರ್ 1 ಮೆಂತೆ ಮುದ್ದೆ. ನೀವು ಒಂದ್ಸಲ ಟ್ರೈ ಮಾಡಿ, ಎಷ್ಟು ಚೆನ್ನಾಗಾಗುತ್ತೆ ಅಂತ. ನಾನು ಇವಾಗ ಮಾಡ್ತೀನಿ ನೋಡಿ, ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ನನಗೆ ನಮ್ಮ ಮಾಷಿಗೆ ಹೆಲ್ಪ್ ಮಾಡಿ ಕೊಡ್ತಾಳೆ. ನನಗಿಂತ ಮುದ್ದೆ ಚೆನ್ನಾಗಿ ಅವಳೇ ಚೆನ್ನಾಗಿ ಮಾಡಿಕೊಡ್ತಾಳೆ. ಇವಾಗ ಒಂದು ಬೌಲಲ್ಲಿ ನೀರಿಟ್ಟಿದ್ದೀನಿ. ಒಂದು ಅಂದಾಜಿಲ್ಲಿ ನಮ್ಗೆ ಎಷ್ಟು ಬೇಕು ಅಂತ ಮುದ್ದೆ ನೋಡ್ಕೊಂಡು ಹಾಕೋದು. ನಾನು ಹಳೇ ಪಾತ್ರೆಯಲ್ಲಿ ಇಟ್ಟಿದ್ದೀನಿ, ಅದು ಕಲಿಸ್ಕೊಳ್ಳೋಕ್ಕೆ ಈ ತಿರ್ಸಕ್ಕೆ ಚೆನ್ನಾಗಾಗುತ್ತೆ ಅಂತ ದೊಡ್ಡ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಚಿಕ್ಕ ಬೌಲ್ ಇಲ್ಲ ನಮ್ಮ ಮನೆಯಲ್ಲಿ. ಇವಾಗ ಪಾತ್ರೆ ನೀರಿಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ, ಜಾಸ್ತಿ ಬೇಡ, ಸ್ವಲ್ಪ. ಎಲ್ಲರೂ ಉಪ್ಪು ಹಾಕೊಳ್ಳಲ್ಲ, ನಾನು ಉಪ್ಪು ಹಾಕ್ತೀನಿ, ಟೇಸ್ಟ್ ಬರುತ್ತೆ ಅಂತ. ಇವಾಗ ನೀರು ಕುದಿತೇವೆ. ಸಣ್ಣ ಪೂಡಿ ಮಾಡಿಲ್ಲ ನಾನು, ದೊಡ್ಡ ದೊಡ್ಡ ಉಂಡೆ ಇತ್ತು, ಅದು ಸ್ವಲ್ಪ ಚಿಕ್ಕದಾಗಿ.
ನಿಮ್ಗೆ ಜಾಸ್ತಿ ಪೌಡ್ರು ಜಾಸ್ತಿ ಉಂಡೆ ಬೇಕಾದ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕಿ. ನಾನು ಸ್ವಲ್ಪ, ನಮ್ಗೆ ಎಷ್ಟು 4 ಮೆಂಬರ್ಸ್ ಇದೀವಿ, ಕರಗುತ್ತೆ ನೀರಲ್ಲೇ. ಅಷ್ಟು ಚೂರು ಹಿಟ್ಟಿಗೆ ಕಲಸಿಡ್ಬೇಕು ನೀಟಾಗಿ. ಹಂಗೆ ಮಾಡಿ. ಇದು ಮುಂಚೆ ಮಜ್ಜಿಗೆ ಕಡಿತಾ ಇದ್ರು ಈ ತರ ನೋಡಿ. ಅದು ಮಾಡ್ತಾ ಇರಲ್ಲ ಯಾಶಿಕ ಮಾಡೋದು ಟೆಕ್ನಿಕ್ ಇರುತ್ತಂತೆ, ನನಗೆ ಗೊತ್ತಿಲ್ಲ. ನಾನು ಇವಳ ಹತ್ರನೇ ಕಲಿಬೇಕು. ನೋಡು ಒಂದೊಂದು ಉಂಡೆ ಆಗಿದೆಯಾ? ಈಗ ಅದಕ್ಕೆ ಹಾಕಲ್ಲ, ಮಿಕ್ಸ್ ಮಾಡಿ ಫಸ್ಟ್. ಇರೋದು ಕುದಿಯೋದು ಬೇಡ, ನೀರು ಕುದ್ರ ಮೇಲೆ ಹಾಕೋದಾ? ಮತ್ತೇನು ಅದು ಗುದ್ದಾದ್ಮೇಲೆ ಇದು ಹಾಕೋದು. ನೋಡೋಣ ಇವತ್ತು ಆಶಿಕ ಮುದ್ದೆ ಮಾಡೋದು ಹಿಂಗಾಗಿ. ಇಲ್ಲ, ನಾನು ಮಾಡೋದಲ್ಲ. ನೋಡಿ ಕುದೀತಾ ಇದೆ, ಸ್ವಲ್ಪ ತುಪ್ಪ ಹಾಕ್ತೀನಿ. ಬಂದು ನೋಡಿ ತುಪ್ಪ ಹಾಕ್ದೇನೆ, ತುಪ್ಪ ಹಾಕಿಲ್ಲ ನಾನು. ಮತ್ತೆ ಅವಳು ತುಪ್ಪ ಹಾಕಿದ್ರೆ ಬೈತಾರೆ, ತಿನ್ನಲ್ಲ ಅಂತ. ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಉಂಡೆ ಆಗುತ್ತಲ್ಲ. ಇವಾಗ ಸ್ವಲ್ಪ ಫಸ್ಟ್ ಒಂಚೂರು ಹಿಟ್ಟು ಹಾಕ್ಬೇಕು. ಹಿಟ್ಟು ಹಾಕಿದ್ಮೇಲೆ ಕಲಿಸ್ಬೇಕು. ಇವಾಗ ಇನ್ನೊಬ್ರು ಎಂಟ್ರಿ ಆದ್ರು. ಮಾಡಿ ನನ್ಕಿಂತ ಚಂದ ಅವಳೆ ಮಾಡ್ತೀವಿ. ಓಡೋದು ಅದು ಬೆಲ್ಲ ಇದೆಯಲ್ಲ, ಬೆಲ್ಲ ಸ್ವಲ್ಪ ಕರಬೇಕು. ಕರೆದ ಮೇಲೆ ಚೆನ್ನಾಗಾಗುತ್ತೆ. ಅವಳು ಬಂದು ಕೇಳ್ತಿದ್ದಾಳೆ ತುಪ್ಪ ಹಾಕಿದ್ಯಾ ಅಂತ. ತುಪ್ಪ ಹಾಕಿಲ್ಲ ನಾನು, ತುಪ್ಪ ಹಾಕಿದೀನಿ. ಅವಳಿಗೆ ಗೊತ್ತಾಗ್ಬಾರ್ದು ಅಂತ. ನಂಗೆ ಗೊತ್ತಾಗಿಲ್ಲ, ನಾನು ತುಂಬಾ ಬ್ಲೈಂಡ್ನೆಸ್. ಮತ್ತೆ ತುಪ್ಪ ಇವ್ರು ತಿನ್ನಲ್ಲ. ಮುದ್ದೆ ಮಾಡಿದ್ಮೇಲೆ ಅದು ಮಧ್ಯದಲ್ಲಿ ಸ್ವಲ್ಪ ತುಪ್ಪ ಹಾಕೊಡ್ಬೇಕು. ಅದು ಇವ್ರು ತಿನ್ನಲ್ಲ. ಅದಕ್ಕೆ ನಾನು ಏನ್ ಪ್ಲಾನ್ ಮಾಡಿದೀನಿ ಅಂದ್ರೆ, ಮೆಂತೆ ಮುದ್ದೆ ಮಾಡುವಾಗಲೇ ತುಪ್ಪ ಆವಾಗಲೇ ಸರಿಯಾಗುತ್ತೆ. ಸಕ್ಕರೆ ಪಾಕ ತರ ಇಷ್ಟು ಇಲ್ಲ 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 ಇಲ್ಲ, ಸಕ್ಕರೆ ಜಾಸ್ತಿ ಆಗಿದೆ. ನಾನಂತೂ ಅಲ್ಲ ಹೇಳ್ತಾ ಇದ್ದೀನಿ. ಈಗ ಒಂಚೂರು ಇದು ಮಾಡಿ ನೋಡ್ರೆ ಆಯ್ತು. ಅದಕ್ಕೆ ಎಂತ ಇದೆ? ಇಲ್ಲ ಬೇಡ, ನಂಗೆ ಇಲ್ಲ, ಸ್ವೀಟ್ ಆಗಿಲ್ಲ ಅಂದ್ರೆ ಮೆಂತೆ ಸ್ವಲ್ಪ ಕೈ ಬರುತ್ತೆ. ಸ್ವಲ್ಪ ಸ್ವೀಟ್ ಆಗ್ಬೇಕು. ಇದು ಹಾಕು ನೀನ್ ಫಸ್ಟ್. ಅದು ಯಾವ್ದು? ಬೆಲ್ಲ. ಬೆಲ್ಲ ಆಯ್ತಲ್ಲ, ಇದು ಹಾಕು. ಅದೇನಾಗಲ್ಲ. ಇವಾಗ ಫಸ್ಟ್ ಚೂರು ಕಲಸಿಟ್ಟಿದ್ದೀರಲ್ಲ, ಅದು ಹಾಕ್ತಿದ್ದಾಳೆ. ಇವಾಗ ಹಿಟ್ಟು ಹಾಕೋತಾ ಇದ್ದಾಳೆ. 1 ಕಪ್ಪು, ಸ್ವಲ್ಪ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋದು. 2 ಕಪ್ ಹಾಕಿದ್ದು. ಇನ್ನು ಸ್ವಲ್ಪ ಹಾಕಿ ಸಾಕು. ಸಾಕು. ಇವತ್ತು ನಾನು 3 ಕಪ್ ಹಾಕೊಂಡಿದ್ದೀನಿ. ಅಂದ್ರೆ ಸಾಕಣೆ, ಅಂದ್ರೆ ಸ್ವಲ್ಪ ಇವತ್ತು ಮುದ್ದೆ ಜಾಸ್ತಿ ಮಾಡ್ತಾ ಇದೀವಿ, ಅದಕ್ಕೆ ಅದು ಹಾಕೊಂಡಿದ್ದಲ್ಲ. ಸ್ವಲ್ಪ ಕುದಿ. ಗ್ಯಾಸು ದೊಡ್ಡದಾಗಿರೋದು. ಅದೇ ನಂಗೆ ಕನ್ಫ್ಯೂಸ್ ಆಗ್ತದೆ. ದೊಡ್ಡದಾಗಿರೋದು ಚಿಕ್ಕದಲ್ಲ, ದೊಡ್ಡದಾಗಿರೋದು. 5 ನಿಮಿಷ ತಡ್ಕೊ. ಅದು ಹಿಂಗೆ ಇಡಬೇಕು, ಏನು ಇಡಂಗಿಲ್ಲ. ನೋಡಿ ಈ ಥರ ಕುದಿ ಬರುತ್ತೆ. ಈಗ ಒಂದು 5 ನಿಮಿಷದಲ್ಲಿ ಮೆಂತೆ ಮುದ್ದೆ ರೆಡಿ. ನೋಡಿ ಇವಾಗ ಕಲ್ಸಕ್ಕೆ ಸ್ಟಾರ್ಟ್ ಆಯ್ತು. ನಿಂದು ಟೀ ಶರ್ಟ್ ಬಟ್ಟೆ ನೇಮ್ ಮಾಡಿ. ನೀರು ಜಾಸ್ತಿ ಆಯ್ತು. ಮಾಡಿದ್ವಲ್ಲ, ನೀರು ಜಾಸ್ತಿ ಆಯ್ತು ಅನ್ಸುತ್ತೆ. ಹಿಟ್ಟು ಹಾಕೋಬೇಕಾ? ಇಲ್ಲ, ಗಟ್ಟಿ ಆಗುತ್ತೆ. ಇವಾಗ ಸ್ವಲ್ಪ ಕೆರೆ ಇಳಿಸಿ ತಿರ್ಸ್ತಾ ಇದ್ದೀನಿ. ಸ್ಟವ್ವಲ್ಲಿ ತಿರ್ಸಕ್ಕೆ ಆಗ್ತಾ ಇಲ್ಲ ಅಂತ, ಗಂಟಾಗಬಾರ್ದು ಅಂತ. ಆದರೂ ಚೂರು ಗಂಟು ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಒಂದು 5 ನಿಮಿಷ ಹಾಗೆ ಬಿಡಬೇಕು ಅಂತ ಇಟ್ಟಿದ್ದೀನಿ. ಒಂದು 5 ನಿಮಿಷ ಆಮೇಲೆ ತೆಗೆದು ಮುದ್ದೆ ಮಾಡೋದು, ಉಂಡೆ ಮಾಡೋದು. ಮುದ್ದೆ ಎಲ್ಲ ಉಂಡೆ ಮಾಡಿ ತುಪ್ಪ ಹಾಕಿ. ನೋಡಿ ಇವಾಗ ನಾನು ಮುದ್ದೆ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. 2 ಮುದ್ದೆ ಆಗಿದೆ. ಇವಾಗ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಮುದ್ದೆ. ಸ್ವಲ್ಪ ತುಪ್ಪ ಹಾಕೊಂಡು ಮಾಡ್ಬೇಕು. ಇವ್ರು ತುಪ್ಪ ತಿನ್ನಕ್ಕೆ ಹೇಳಲ್ಲ, ತುಪ್ಪ ಹಾಕಿದ್ರೆ ಚೆನ್ನಾಗಾಗುತ್ತೆ. ನೀನ್ ತಿಂತೀಯ, ನಮ್ಮ ಪಕ್ಕದಲ್ಲಿ ಒಳಗಡೆ ಹಾಕೊಡ್ತಾರೆ. ನಮ್ಮ ಋಷಿಕ ತಿಂತಾಳೆ, ಆಶಿಕಂದು ತಿನ್ನಕ್ಕೆ ಹೇಳಲ್ಲ. ಇನ್ನೊಂದ್ಸಲ ಕ್ಲೀನಾಗಿ ನಾನು ಮೆಂತೆ
ಮುದ್ದೆದು ವಿಡಿಯೋ ಮಾಡ್ತೀನಿ. ಬರೀ ಮೆಂತೆ ಮುದ್ದೆದು ಮಾತ್ರ ಮಾಡ್ತೀನಿ, ನಾವು ಮಾತಾಡೋದು ವಿಡಿಯೋ ಮಾಡಲ್ಲ. ಇದು ಸ್ವಲ್ಪ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಕ್ಲೀನಾಗಿ ಮಾಡಿ ತೋರಿಸ್ತೀನಿ ಇನ್ನೊಂದ್ಸಲ. ಎಲ್ಲರೂ ಫ್ರೆಂಡ್ಸು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹಿಂಗೆ ಬರುತ್ತೆ ಅಂತ. ಚೆನ್ನಾಗಿರುತ್ತೆ, ತುಂಬ ತಿಂದಿದ್ದವರು ತಿಂತಾರೆ. ಈ ಬಾಡಿ ಎಲ್ಲ ಹೀಟ್ ಆದವ್ರಿಗೆ ಚೆನ್ನಾಗಾಗುತ್ತೆ. ಆಮೇಲೆ ಹೆಣ್ಮಕ್ಳಿಗಂತೂ ತುಂಬ ಒಳ್ಳೆಯದು. ಅವತ್ತೊಂದ್ಸಲ ಮೆಂತೆ ಹಿಟ್ಟು ಹೇಗೆ ಮಾಡೋದಂತ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಆಮೇಲೆ ಮುದ್ದೆ ಮಾಡೋದು ತೋರಿಸಿಲ್ಲ. ಇವತ್ತು ಕ್ಲಿಯರಾಗಿ ಎಷ್ಟೆಷ್ಟು ಪೌಡ್ರ್ ಹಾಕಬೇಕು ಅಂತ ತೋರಿಸಿಲ್ಲ. ನಿಮ್ಮ ಅಂದಾಜಲ್ಲಿ ಮಾಡಿದ್ರೆ ಆಯ್ತು. ರಾಗಿ ಮುದ್ದೆ ಹೆಂಗೆ ಮಾಡ್ತೀವಿ ಹಾಗೆ ಮಾಡಿದ್ರೆ ಆಯಿತು. ಚೆನ್ನಾಗಾಗುತ್ತೆ ತಿನ್ನೋಕ್ಕೆ. ನೋಡಿ ಫ್ರೆಂಡ್ಸ್, ಮೆಂತೆ ಮುದ್ದೆ ರೆಡಿ ಆಯ್ತು ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಟೋಟಲ್ 3, 6, 9 ಮಾಡಿದ್ದೀನಿ. ಒಂದು ಚಿಕ್ಕದು ಮತ್ತೆಲ್ಲ ದೊಡ್ಡದಾಗಿದೆ. ಈ ಮೆಂತೆ ಮುದ್ದೆ ನಿಮ್ಗೆ ಇಷ್ಟ ಆಯಿತು ಅಂದರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.